ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಮತ್ತು ನಮ್ಮ ಮಕ್ಕಳು, ನಮ್ಮ ಯಜಮಾನರು ಎಲ್ಲರೂ ಕೂಡ ಇವತ್ತು ಮೈಸೂರಿಗೆ ಬಂದಿದ್ದೀವಿ. ಎಲ್ಲಿಗೆ ಅಂತ ಅಂದರೆ, ಅರಮನೆ ಮುಂಭಾಗ ಮಾಮೂಲಿ ಎಕ್ಸಿಬಿಷನ್ ಕಟ್ಟುತ್ತಲ್ಲ, ಅಲ್ಲಿ ಮರ್ಮೇಡ್ ಶೋ ನಡೀತಿದೆಯಂತೆ. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಕೊಂಡು ಬಂದಿದ್ದು. ನಿಜ ಫ್ರೆಂಡ್ಸ್, ಇಲ್ಲಿ ಮರ್ಮೇಡ್ ಶೋ ನಡೀತಾ ಇದೆ. ನಾನು ಕೂಡ ಅದನ್ನು ನೋಡೋಣ ಅಂದ್ಕೊಂಡು ಮಕ್ಳಿಗೆ ರಜೆ ಇರೋದ್ರಿಂದ ಕರ್ಕೊಬಂದಿದ್ದೀವಿ ಇವತ್ತು. ಹೇಗೆ ಅನ್ನಿಸ್ತಿದೆ ಅಂತ. ದಸರಾ ಟೈಮಲ್ಲಂತೂ ಈ ಜಾಗದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಹಿಂಸೆ ಅನಿಸುತ್ತೆ. ಇವಾಗ ಎಷ್ಟು ಫ್ರೀ ಅನ್ನಿಸ್ತಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿ ಖಾಲಿ. ಆದರೆ ಒಳಗಡೆ ಜನಗಳಿದ್ದಾರೆ. ಆಲೇ ಎಲ್ಲ ತುಂಬ ಟೈಮ್ ಆಗಿದೆ. ಇವಾಗ ನಾವು ಬಂದು 5:30 ಮೇಲಾಗಿದೆ ಈವ್ನಿಂಗು. ತುಂಬ ಜನ ಆಲೇ ಎಲ್ಲ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ನೋಡ್ಕೊಂಡು ಹೋಗಿದ್ದರು ಆಲ್ರೆಡಿ. ಇನ್ನೊಂದು ಸ್ವಲ್ಪ ಇನ್ನೂ ನೈಟ್ ಆದಮೇಲೂ ಕೂಡ ಬರ್ತಾರಂತೆ. ನೈಟು 9:30-10 ಗಂಟೆ ತನಕನೂ ಇರುತ್ತೆ ಮರ್ಮೇಡ್ಸು. ನೋಡೋಣ ಒಳಗಡೆ ಹೇಗಿದೆ ಅಂತ. ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಟಿಕೆಟು, ಮತ್ತು ದೊಡ್ಡವ್ರಿಗೆ 100 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಇವಾಗ ನಾವು ಒಳಗಡೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಅಲ್ಲಿ ಅದಾಗ ಓಡ್ಲಿತ್ತಲ್ಲಪ್ಪ. ಇವಾಗ ಮರ್ಮೇಡ್ ಶೋ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನಗಂತೂ ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗಿತ್ತು. ನೋಡಿದೆ, ಆದರೆ ತುಂಬ ಕ್ಯೂಟಿಯಾಗಿದ್ದರು. ಮತ್ತು ನೀರೊಳಗಡೆ ಆಡೋದು ಅಷ್ಟು ಸುಲಭ ಅಲ್ಲ ಅಂದ್ಕೋತೀನಿ. ಅವರು ತುಂಬ ಒಂದು 5 ನಿಮಿಷ ನೀರೊಳಗಡೆ ಆಡಿ ಆಮೇಲೆ ಮೇಲ್ಗಡೆಗೆ ಹೋಗಿ ಒಂದು ಸ್ವಲ್ಪ ಉಸಿರು ತಗೋಬತ್ತೆ ಆಯಿತು. ರೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು ಕೆಳಗಡೆ. ಮತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದೊಂದು ತುಂಬ ಖುಷಿ ಆಯ್ತಿತ್ತು ನನಗೆ. ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಅವರು ಮಾಡ್ತಾಯಿದ್ರು.
ಇವಾಗ ಫ್ರೆಂಡ್ಸ್ ನಾವು ರೋಬೋಟ್ ಶೋ ನೋಡೋಕೆ ಬಂದ್ವಿ. ರೋಬೋಟ್ ಶೋಗೆ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಒಬ್ಬರಿಗೆ 50 ರೂಪಾಯಿ, ಅಲ್ಲಿಗೆ 4 ಜನಕ್ಕೆ 200 ರೂಪಾಯಿ ಆಯಿತು. ನಮಗೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅವರು ನನಗೆ ಸೆಕೆಂಡ್ ಕೊಟ್ಟರು. ನಾನು ನಿಜನೇ ರೋಬೋಟ್ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಒಳಗಡೆ ಅವರು ಮನುಷ್ಯರು. ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಏನಕ್ಕಪ್ಪ ಅಂತಂದರೆ ಟಿಕೆಟ್ ತೊಗೊಂಡು ನಾವು ರೋಬೋಟ್ ಶೋ ನೋಡಬೇಕು ಅಂದ್ಕೊಂಡು ಹೋಗಿರ್ತೀವಿ, ಅದರೊಳಗಡೆ ಮನುಷ್ಯರಿತ್ತು. ಅವರು ಹಾಯ್ ಮತ್ತು ಸೆಕೆಂಡ್ ರೋಬೋಟ್ ಶೋ ಹಾಯ್ ಹಾಯ್ ಥ್ಯಾಂಕ್ ಯು. ಅಷ್ಟೇನಾ? ಹಾಯ್ ಹಲೋ ಹಲೋ ಕಮ್ 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 ತಲೆ ಸೋರಿ ಇವಾಗ ರೋಬೋಟ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ನ ತಿನ್ನೋಣ, ಮಕ್ಕಳಿಗೆ ಏನಾದ್ರು ಕೊಡ್ಸೋಣ ಅಂತ ಅಂದ್ಕೊಂಡು ಬಂದ್ವಿ. ನನ್ನ ಮಕ್ಕಳು ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಮೊದಲಾಗಿ ಬರೀ ಗೇಮ್ಗಳನ್ನೇ ನೋಡ್ತಾಯಿದ್ರು. ಗೇಮ್ಗಳು ಆಡೋಕ್ಕೆ ಅವ್ರಿಗೆ ತುಂಬ ಇಷ್ಟ. ಹಾಗೆ ಗೇಮ್ಸ್ಗಳೆಲ್ಲ ತುಂಬ ಇತ್ತು, ಮತ್ತು ಏನು ಬೇಕಾದರೂ ಆಟ ಆಡ್ಬೋದಿತ್ತು. ಅಂದರೆ ನಮಗೆ ಅಲ್ಲೇ ಎಲ್ಲ ಟೈರ್ಡ್ ಆಗೋಗಿದ್ವಿ. ಅದಕ್ಕೋಸ್ಕರ ನನ್ನ ಮಕ್ಕಳು ಕೇಳಿದ್ರು. ಆದ್ರೂ ನಾವು ಈಗ ಆಗಲ್ಲಪ್ಪ, ಮೊದಲು ಮನೆಗೆ ಹೋಗೋಣ ಅಂತ ಅನ್ನೋ ಸ್ಟೇಜಿಗೆ ಬಂದಿದ್ವಿ. ಬೆಳಿಗ್ಗೆ ಬಂದವರು ಸಂಜೆ 7:30 ಆದ್ರೂ ಬರೀ ತಿರುಗದೆ ಆಗೋಗಿತ್ತು. ನನ್ನ ಹಿರಿಮಗ ಅಂತೂ ತುಂಬ ಟೈರ್ಡ್ ಆಗೋಗಿದ್ದ. ಅದಕ್ಕೋಸ್ಕರ ಇನ್ನೂ ಲೈಟಿಂಗ್ಸು 7:30 ಮೇಲೆ ಆನ್ ಮಾಡ್ತೀವಿ ಅಂತ ಅಂದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ದೋ, ಅವರು ಇನ್ನೂ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಮನೆ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಅಲ್ಲಿ ಒಳಗಡೆ ಎಕ್ಸಿಬಿಷನ್ ಒಳಗಡೆ ಏನೋ ತಿನ್ನೋಕ್ಕಾಗಲಿಲ್ಲ. ಒಂದೆರಡು ಐಟಮು ಸಣ್ಣ ಪುರ್ತು ಕೊಡಿಸ್ಕೊಂಡು ಕರ್ಕೊಬಂದ್ವಿ. ತುಂಬ ಕಾಸ್ಟ್ಲಿ ಇತ್ತು. ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗಿ ಲೈಟಿಂಗ್ಸ್ ಇನ್ನೂ ಆನ್ ಮಾಡಲಿಲ್ಲ, ವೆಯ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ಈಗ ಮಕ್ಕಳಿಗೆ ಗೋಬಿ ಮತ್ತು ಮಸಾಲೆ ಪುರಿ ಏನೇನೋ ತಿನ್ನಬೇಕು ಅಂತಂದರು. ಸ್ನ್ಯಾಕ್ಸ್ಗಳನ್ನ ಕೊಡಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.